ನೋಡಿ ಇಲ್ಲಿ ನಾವು ಸೆಕೆಂಡ್ ಯೂನಿಟ್ ಆಗಿ ಆಪರೇಟಿಂಗ್ ಕಾಸ್ಟಿಂಗ್ ಅನ್ನು ತಗೊಳ್ಳೋದಾದ್ರೆ ಇಲ್ಲಿ some industries are in some company, some undertaking manufacturing only product and also services. Some other operating costing or service costing and operating costing or service costing. Operating costing is a cost of service in some undertakings or a company or a industries. Goods are not yet rendered, but services are rendered. When the services are rendered, they are allowed to charge for these services. The calculate of the cost of services rendered in the form of price is known as a operating costing. ಅಂದ್ರೆ ಕೆಲವೊಂದು ಉದ್ದಿಮೆಗಳು ಏನಿದಾವಲ್ಲ, ಕೆಲವೊಂದು ಉದ್ದಿಮೆಗಳು ವಸ್ತುಗಳನ್ನ ಅಥವಾ ಸರಕುಗಳನ್ನ ಉತ್ಪಾದನೆಯನ್ನು ಮಾಡದೆ ಕೇವಲ ಸೇವೆಯನ್ನ ಸಲ್ಲಿಸತಕ್ಕಂತ ಕೆಲವೊಂದು ಉದ್ದಿಮೆ ಅಥವಾ ಸಂಸ್ಥೆಗಳು. ಅಂತಹ ಸೇವೆಯನ್ನ ಸಲ್ಲಿಸತಕ್ಕಂತ ಉದ್ದಿಮೆ ಅಥವಾ ಸಂಸ್ಥೆಗಳು ಸಲ್ಲಿಸಿರ್ತಕ್ಕಂತ ಸೇವೆ ಏನಿದೆಯಲ್ಲ, ಆ ಸೇವೆಗಾಗಿ ಏನು ಚಾರ್ಜ್ ಅನ್ನ ಮಾಡ್ತಕ್ಕಂಥದ್ದು ಅಥವಾ ಬೆಲೆಯನ್ನು ವಿಧಿಸ್ತಕ್ಕಂಥದ್ದು ಏನಿದೆಯಲ್ಲ, ಆ ಬೆಲೆಯನ್ನು ವಿಧಿಸ್ತಕ್ಕಂತ ಅಥವಾ ಬೆಲೆಯನ್ನ ಚಾರ್ಜ್ ಅನ್ನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅಂತ ಸಂದರ್ಭದಲ್ಲಿ ಏನು ತಯಾರು ಮಾಡ್ತಕ್ಕಂತಹ ಅಥವಾ ನಿರ್ವಹಿಸ್ತಕ್ಕಂತಹ ಕಾಸ್ಟ್ ಏನಿದೆಯಲ್ಲ, ಅದನ್ನ ಆಪರೇಟಿಂಗ್ ಕಾಸ್ಟ್ ಅಂತೀವಿ ಅಥವಾ ಸೇವಾ ವೆಚ್ಚ ಅಂತ. ಆಪರೇಟಿಂಗ್ ಕಾಸ್ಟಿಂಗ್ ಅಥವಾ ಆಪರೇಟಿಂಗ್ ಸರ್ವಿಸಸ್ ಅಂತ ಹೇಳಿ ನಾವು ಕರಿತೀವಿ, ಅಥವಾ ಸರ್ವಿಸ್ ಕಾಸ್ಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ಆದರೆ ಅಂತಹ ಈ ಆಪರೇಟಿಂಗ್ ಕಾಸ್ಟಿಂಗ್ ಅಥವಾ ಸರ್ವಿಸ್ ಕಾಸ್ಟಿಂಗ್ ಅಂತಿಲ್ಲ, ಆಪರೇಟಿಂಗ್ ಕಾಸ್ಟಿಂಗ್ ಅಥವಾ ಸರ್ವಿಸ್ ಕಾಸ್ಟಿಂಗ್ಗೆ ಅಪ್ಲಿಕಬಲ್ ಆಗ್ತಕ್ಕಂಥ ಉದ್ದಿಮೆಗಳು ಅಥವಾ ಸಂಸ್ಥೆಗಳು ಯಾವುವು? ಈಗ ನಾವು ಜನರಲ್ ಆಗಿ ಬಂದಾಗ ಕೆಲವೊಂದು ಉದ್ದಿಮೆಗಳು ಎರಡು ರೀತಿಯಾಗಿರ್ತಕ್ಕಂತಹ ಸೇವೆಗಳನ್ನ ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡಿ ಗ್ರಾಹಕರಿಗೆ ಅವುಗಳನ್ನು ಒದಗಿಸ್ತಕ್ಕಂಥದ್ದು. ಅವುಗಳನ್ನು ಒದಗಿಸ್ತಕ್ಕಂತಹ ಸಂದರ್ಭದಲ್ಲಿ ಸೇವೆ ಸಹ ನೀಡತಕ್ಕಂತಹ ಉದ್ದಿಮೆ ಸಂಸ್ಥೆಗಳಿಂದ. ಇನ್ನು ಕೆಲವೊಂದು ಉದ್ದಿಮೆ ಸಂಸ್ಥೆಗಳು ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡೋದಿಲ್ಲ, ಕೇವಲ ಸೇವೆಯನ್ನ ಒದಗಿಸ್ತಕ್ಕಂತಹ ಸಂಸ್ಥೆಗಳಿವೆ. ಅಂತ ಸಂಸ್ಥೆಗಳು ಒದಗಿಸ್ತಕ್ಕಂಥ ಸೇವೆಗಾಗಿ ಬೆಲೆಯನ್ನ ನಿಗದಿ ಮಾಡತಕ್ಕಂಥದ್ದು ಅಥವಾ ಬೆಲೆಯನ್ನ ಪಡೆದುಕೊಳ್ತಕ್ಕಂಥವು ಇವೆ. ಅಂತಹ ಉದ್ಯಮಗಳು ಏನು ನಿರ್ವಹಣೆಯನ್ನ ಮಾಡ್ತಕ್ಕಂತಹ ಕಾಸ್ಟ್ ಏನಿದೆಯಲ್ಲ, ಅದನ್ನ ನಾವು ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳಿ ನಾವು. ಅಂತಹ ಉದ್ಯಮಗಳು ಯಾವುವು? ಅಂತಹ ಉದ್ಯಮಗಳು ಯಾವುವು ಅಂತ ಹೇಳಿ ನಾವು ಒಂದು ಸಾಮಾನ್ಯವಾದಂತಹ ಒಂದು ಲಿಸ್ಟ್ ಅನ್ನ ಮಾಡೋದಾದ್ರೆ, ಇಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಕಂಪನಿ. ರೋಡ್ ಟ್ರಾನ್ಸ್ಪೋರ್ಟ್ ಕಂಪನಿ ಇಲ್ಲಿ only render the services to the interstate passenger, not yet manufacturing of goods or yet product. ನೋಡಿ, ಇಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಇದೆ ಅಲ್ಲ, ರಸ್ತೆ ಸಾರಿಗೆ ನಿಗಮ ಅಂತ ಹೇಳಿ ನಾವು ಕರಿತೀವಿ. ಈ ರಸ್ತೆ ಸಾರಿಗೆ ನಿಗಮ ಏನಿದೆಯಲ್ಲ, ಇದು ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡೋದಿಲ್ಲ, ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದಾಗುತ್ತೆ. ಪ್ರಯಾಣಿಕರಿಗೆ ಸಲ್ಲಿಸ್ತಕ್ಕಂಥ ಸೇವೆ ಏನಿದೆಯಲ್ಲ, ಆ ಸೇವೆಗಾಗಿ ಸೇವಾ ವೆಚ್ಚ ಅಂತ ಹೇಳಿ ಆ ಸೇವೆ ವೆಚ್ಚವನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿರ್ವಹಿಸ್ತಕ್ಕಂಥ ಅಥವಾ ಪ್ರಿಪೇರ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅದು ಆಪರೇಟಿಂಗ್ ಕಾಸ್ಟಿಂಗ್ಗೆ ಬರ್ತಕ್ಕಂಥದ್ದು. ಅದನ್ನ ಆಮೇಲೆ ಬರುತ್ತೆ. ಆದ್ರೆ ಆಪರೇಟಿಂಗ್ ಕಾಸ್ಟಿಂಗ್ ಹೆಂಗ್ ವೆಚ್ಚವನ್ನು ಮಾಡ್ತಕ್ಕಂಥದ್ದು, ನೀವು ಪ್ರಯಾಣ ಮಾಡ್ತಕ್ಕಂಥ ದೂರ ಏನಿದೆಯಲ್ಲ, ಆ ದೂರಕ್ಕೆ ಅಂದ್ರೆ ಡಿಸ್ಟೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ನಂಬರ್ ಆಫ್ ಸೀಟ್ಸ್ ಆಗ್ಬಹುದು, ನಂಬರ್ ಆಫ್ ಪರ್ಸನ್ ಆಗ್ಬಹುದು, ಡಿಸ್ಟೆನ್ಸ್ ಆಗ್ಬಹುದು, ಡೇಸ್ ಆಗ್ಬಹುದು, ಅಥವಾ ಆಮೇಲೆ ಕೆಪಾಸಿಟಿ ಆಫ್ ದ ವೆಹಿಕಲ್ ಅಥವಾ ಬಸ್ ಅಂತ ಬಂದ್ರೆ, ಒಂದು ಕೆಪಾಸಿಟಿ ಇರ್ತಕ್ಕಂಥ ವೆಹಿಕಲ್ ಎಷ್ಟು ಸೀಟ್ ಆಯ್ತು, ಎಷ್ಟು ಜನ ಆಗ್ತಿದ್ರು, ಎಷ್ಟು ಡಿಸ್ಟೆನ್ಸ್ ಹೋದ್ರು, ಆಗಾಗ ಒಬ್ಬ ಪ್ಯಾಸೆಂಜರ್ಗೆ ಎಷ್ಟು ಪ್ರಯಾಣ ವೆಚ್ಚ ಬಂತು ಎಂಬತಕ್ಕಂಥದ್ದನ್ನ ಬೈಲೋಪತ್ರ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಂಪನಿ ಸಹ ಮಾಡ್ತಾರೆ. ಸೆಕೆಂಡ್ ಒನ್ ಇಸ್ ಅಂತ ಹೇಳಿ ರೈಲ್ವೆ ಆಗಿರ್ಬೋದು, ಏರ್ವೇ ಆಗಿರ್ಬೋದು, ಶಿಪ್ಪಿಂಗ್ ಕಂಪನಿ ಆಗಿರ್ಬೋದು, ಹಾಸ್ಪಿಟಲ್ಸ್ ಅಂಡ್ ಸಿನಿಮಾ ಥಿಯೇಟರ್ಸ್, canteens, hotels, colleges and schools, local authority, social department in the factory and electricity supply, water supply. ಏನು ಯಾವ ಸಂಸ್ಥೆ ಉದ್ಯಮಿಗಳು ವಸ್ತುಗಳನ್ನು ಉತ್ಪಾದನೆಯನ್ನ ಮಾಡದೆ ಕೇವಲ ಸೇವೆಯನ್ನು ಒದಗಿಸ್ತಕ್ಕಂಥದ್ದಿದೆ, ಆ ಒದಗಿಸಿರ್ತಕ್ಕಂಥ ಸೇವೆಗಾಗಿ ಇಲ್ಲಿ ವಿಧಿಸ್ತಕ್ಕಂಥ ಒಂದು ವೆಚ್ಚ ಏನಿದೆ ಅದನ್ನ ನಾವು ಸೇವಾ ವೆಚ್ಚ ಅಂತ ಹೇಳಿ ನಾವು ಕರಿತೀವಿ. ಅದನ್ನ ಬೆಲೆಯ ರೂಪದಲ್ಲಿ ಪಡ್ಕೊಳ್ತಕ್ಕಂಥದ್ದಾಗುತ್ತೆ.
ಅದನ್ನು ನಾವು ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳಿ ನಾವು ಕರೆಯತಕ್ಕಂಥದ್ದು. ಹಾಗಾಗಿ ಯಾವ ಉದ್ಯಮ ಸಂಸ್ಥೆಗಳು ವಸ್ತುಗಳನ್ನು ಉತ್ಪಾದನೆ ಮಾಡದೆ ಸೇವೆಯನ್ನು ಒದಗಿಸ್ತಕ್ಕಂತಹ ಸಂಸ್ಥೆಗಳು ಅಥವಾ ಉದ್ಯಮಗಳು ಏನಿದಾವೆ ಅಂತ ಎಲ್ಲಾ ಉದ್ಯಮ ಸಂಸ್ಥೆಗಳು ಆಪರೇಟಿಂಗ್ ಕಾಸ್ಟಿಂಗ್ ಅನ್ನ ನಿರ್ವಹಿಸ್ತಕ್ಕಂಥದ್ದಾಗುತ್ತೆ. ಹಾಗಾದ್ರೆ ಇಲ್ಲಿ ಕಾಸ್ಟ್ ಯೂನಿಟ್ ಅಂತ ಹೇಳಿ ನಾವು ಕರಿತೀವಿ. ಕಾಸ್ಟ್ ಯೂನಿಟ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ? ಸೊ ಪರ್ ಕೆಜಿ, ಪರ್ ಮೀಟರ್ಸ್, ಪರ್ ಲೀಟರ್ಸ್ ಅಲ್ವಾ? ಈಗ ನಾವು ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಅನ್ನ ಮಾಡ್ತಾ ಇದ್ವಿ ಪ್ರಾಡಕ್ಟ್ ಅಲ್ಲಿ. ಹಾಗಾದ್ರೆ ಸೇವೆ ಅಂತ ಹೇಳಿ ಬಂದಾಗ ಇಲ್ಲಿ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದಾದ್ರೆ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಕಾಸ್ಟ್ ಗಳನ್ನ ನಾವು ಮಾಡ್ತೀವಿ. ಒಂದು ಸಿಂಗಲ್ ಕಾಸ್ಟ್, ಇನ್ನೊಂದು ಕಾಂಪೋಸಿಟ್ ಕಾಸ್ಟ್ ಅಂತ ಹೇಳಿ ನಾವು ಹೇಳ್ತೀವಿ. The selections of a suitable cost may be sometimes is very difficult. The cost unit may be following two types of ಒಂದನ್ನ ಸಿಂಗಲ್ ಕಾಸ್ಟ್ ಯೂನಿಟ್ ಅಂತೀವಿ, ಇನ್ನೊಂದನ್ನ ಮಲ್ಟಿಪಲ್ ಆರ್ ಕಾಂಪೋಸಿಟ್ ಕಾಸ್ಟ್ ಯೂನಿಟ್ ಅಂತ. ಹಾಗಾದ್ರೆ ಸಿಂಗಲ್ ಕಾಸ್ಟ್ ಯೂನಿಟ್ ಅಂತ ಬಂದಾಗ ನಾವು ಅಂಡರ್ಟೇಕಿಂಗ್ಸ್ ಆರ್ ಎ ಇಂಡಸ್ಟ್ರೀಸ್ ಆರ್ ಎ ಫ್ಯಾಕ್ಟರಿ ಅಂತ ಲೆಕ್ಕಕ್ಕೆ ಬಂದ್ರೆ ಇನ್ನೊಂದು ಕಾಲಮ್ ಅನ್ನ ಕಾಸ್ಟ್ ಯೂನಿಟ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಅಂಡರ್ಟೇಕಿಂಗ್ಸ್ ಅಂತ ಬಂದಾಗ ಉದ್ದಿಮೆಗಳು ಅಥವಾ ಸಂಸ್ಥೆಗಳು ಅಥವಾ ನಿಗಮಗಳು ಅಂತ ಬಂದಾಗ ಇಲ್ಲಿ ಟ್ರಾನ್ಸ್ಪೋರ್ಟ್. ಹಾಗಾದ್ರೆ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಸೊ ಪರ್ ಕಿಲೋಮೀಟರ್ಸ್ ಆರ್ ಪರ್ ಪ್ಯಾಸೆಂಜರ್ಸ್ ಆರ್ ಎ ಪರ್ ಟನ್ ಅಂತೇಳಿ ಸಿಂಗಲ್ ಕಾಸ್ಟ್ ಯೂನಿಟ್ ಅಲ್ಲಿ ಮಾಡ್ತೀವಿ. ಇಲ್ಲಿ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ ಹೇಳಿ ಬಂದಾಗ ರೈಲ್ವೆ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಏನಾಗಿರ್ಬೋದು, ಅಥವಾ ಏರ್ವೇ ಆಗಿರ್ಬೋದು, ಶಿಪ್ಪಿಂಗ್ ಕಂಪನಿ ಆಗಿರ್ಬೋದು, ಇವೆಲ್ಲವೂ ಮಾಡ್ತಕ್ಕಂಥದ್ದು ಏನು ಅಂದ್ರೆ ಇಲ್ಲಿ ಸಿಂಗಲ್ ಕಾಸ್ಟ್ ಪರ್ ಯೂನಿಟ್ ಅಲ್ಲಿ ಪರ್ ಕಿಲೋಮೀಟರ್ಸ್ ಒಂದು ಕಿಲೋಮೀಟರ್ಗೆ ಎಷ್ಟಾಗುತ್ತೆ, ಅಥವಾ ಪರ್ ಪ್ಯಾಸೆಂಜರ್ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಅಥವಾ ಸೊ ಇಂಟ್ರೆಸ್ಟ್ ಪರ್ ಟನ್. ಇಲ್ಲಿ ಪರ್ ಪ್ಯಾಸೆಂಜರ್ಸ್ ಅಂತ ಬಂದಾಗ ಒಂದು ವೆಹಿಕಲ್ ಒಂದು ಬಸ್ ಅಂತ ಬಂದಾಗ ಒಂದು ಬಸ್ಸಿನಲ್ಲಿ ಸೀಟಿಂಗ್ ಕೆಪಾಸಿಟಿ 56 ಅಂತ ಅನ್ಕೊಂಡ್ರೆ 50 ಸೀಟಿನ ಕೆಪಾಸಿಟಿ ಇದೆ. ಹಾಗಾದ್ರೆ 50 ಸೀಟಿನ ಕೆಪಾಸಿಟಿ ಇರತಕ್ಕಂತಹ ಬಸ್ ಒಂದು ಡಿಸ್ಟೆನ್ಸ್ ಅಂತ ಹೇಳಿ ನಾವು ಇಷ್ಟು ಮಾರ್ಗ ಅಥವಾ ಎಷ್ಟು ಕಿಲೋಮೀಟರ್ಸ್ ಅನ್ನ ಅದಕ್ಕೆ ಆಗ್ತಕ್ಕಂಥ ವೆಚ್ಚ ಏನಿದೆಯಲ್ಲ ಅದರಲ್ಲಿ ಒಬ್ಬ ಪ್ಯಾಸೆಂಜರ್ಗೆ ಎಷ್ಟು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ಯಾಸೆಂಜರ್ಸ್ ಮಾಡಿದ್ರೆ ಪರ್ ಪ್ಯಾಸೆಂಜರ್ಸ್ಗೆ ಪರ್ ಕಿಲೋಮೀಟರ್ ಸಿಗುತ್ತೆ. ಈಗ ಒಂದು 100 ಕಿಲೋಮೀಟರ್ ಹೋಗಿದೆ, 100 ಕಿಲೋಮೀಟರ್ ಒಂದು 10,000 ಖರ್ಚಾಗಿದೆ ಅನ್ನೋದಾದ್ರೆ ಹಾಗಾದ್ರೆ 1 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? ಇಲ್ಲಿ 100 ಕಿಲೋಮೀಟರ್ ಹೋಗಿದೆ, ಹಾಗಾದ್ರೆ 100 ಕಿಲೋಮೀಟರ್ 10,000 ಖರ್ಚಾಗಿದೆ ಅನ್ನೋದಾದ್ರೆ ಅವತ್ತು ನಾವೇನ್ ಮಾಡ್ತೀವಿ 10,000 100 ಕಿಲೋಮೀಟರ್ಸ್ ಮಾಡಿದ್ರೆ ಪರ್ ಕಿಲೋಮೀಟರ್ಗೆ ಎಷ್ಟಾಗುತ್ತೆ? ಹಾಗಾದ್ರೆ ಪರ್ ಪ್ಯಾಸೆಂಜರ್ಸ್ ಅಂತ ಬಂದಾಗ ಒಂದು 10,000 ಆಗಿದೆ. ಹಾಗಾದ್ರೆ ಎಷ್ಟು ಜನ ಇದ್ರು ಪ್ಯಾಸೆಂಜರ್ಸ್? 50 ಜನ ಇದ್ದಾರೆ. ಹಾಗಾದ್ರೆ 10,000 ಡಿವೈಡೆಡ್ ಬೈ 50 ಪ್ಯಾಸೆಂಜರ್ಸ್ ಮಾಡಿದ್ರೆ ಪರ್ ಪ್ಯಾಸೆಂಜರ್ಸ್. ಇಲ್ಲಿ ಟ್ರಕ್ ಅಂತ ಬಂದಾಗ ಇಲ್ಲಿ ಪ್ಯಾಸೆಂಜರ್ಸ್ ಬದಲಾಗಿ ಸೊ ಗೂಡ್ಸ್ ಗಳನ್ನ ಸಾಗಾಣಿಕೆಯನ್ನ ಮಾಡ್ತಕ್ಕಂಥದ್ದಾಗತ್ತೆ. ಅವಾಗ ನಾವೇನ್ ಮಾಡ್ತೀವಿ ಪರ್ ಟನ್ ಅಂತ ಪರ್ ಟನ್ ಪರ್ ಕಿಲೋಮೀಟರ್ಸ್ ಹಾಗೆ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತಕ್ಕಂಥ. ಇಲ್ಲಿ ಎರಡನೇ ನಾವು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂತ ಬಂದ. ಇಲ್ಲಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂತ ಬಂದಾಗ ಸೊ ಇಲ್ಲಿ ಕೆಲವು ಸ್ಕೂಲ್ಸ್ ಮತ್ತು ಕಾಲೇಜಸ್ ಅಂತ ಬಂದಾಗ ಸೆಮ್ ಇರುತ್ತೆ ಮತ್ತು ನಾನ್ ಸೆಮ್ ಇರುತ್ತೆ. ಹಾಗಾದ್ರೆ ಸೆಮ್ ಅಥವಾ ನಾನ್ ಸೆಮ್ ಅಂತ ಬಂದಾಗ ಇಲ್ಲಿ ಫೀಸಸ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಫೀಸಸ್ ಅನ್ನ ತೆಗೆದುಕೊಳ್ತಕ್ಕಂಥದ್ದಾಗತ್ತೆ ಅನ್ನೋದಾದ್ರೆ ಯಾಕೆ ತೆಗೆದುಕೊಳ್ತಕ್ಕಂಥದ್ದು? ಪರ್ ಸೆಮ್ ಅಥವಾ ಪರ್ ಇಯರ್ ಪರ್ ಸ್ಟೂಡೆಂಟ್. ಇಲ್ಲಿ ಡಿಪೆಂಡ್ ಅಪಾನ್ ದ ಇಂಟ್ರೆಸ್ಟ್ ಪರ್ ಸೆಮ್ ಪರ್ ಸ್ಟೂಡೆಂಟ್ ಪರ್ ಇಯರ್ ಪರ್ ಸ್ಟೂಡೆಂಟ್ ಲೆಕ್ಕಕ್ಕೆ ಇಲ್ಲಿ ನಾವೇನ್ ಮಾಡ್ತೀವಿ ಕಾಸ್ಟ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಕ್ಕಂಥದ್ದಾಗುತ್ತೆ. ನಾವು ನೆಕ್ಸ್ಟ್ ನಾವು ಬರೋದಾದ್ರೆ ಇಲ್ಲಿ ಹಾಸ್ಪಿಟಲ್ಸ್ ಅಂತ ಬಂದ್ರೆ ಇಲ್ಲಿ ಹಾಸ್ಪಿಟಲ್ ನಲ್ಲಿ ಏನ್ ಚೂಸ್ ಮಾಡ್ತಕ್ಕಂಥದ್ದು ಕಾಸ್ಟ್ ಪರ್ ಯೂನಿಟ್ ಅನ್ನ ಏನ್ ಪಾಯಿಂಟ್ ಅನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಸೊ ಇಂಟ್ರೆಸ್ಟ್ ಪರ್ ಬೆಡ್ ಅಂತ ಹೇಳಿ ನಾವು ಪರ್ ರೂಮ್ ಪರ್ ಬೆಡ್ ಪರ್ ಪೇಷಂಟ್ ಅಂತ ಲೆಕ್ಕಕ್ಕೆ ಬಂದು ಅಂದ್ರೆ ಹಾಸ್ಪಿಟಲ್ ನಲ್ಲಿ ನೀವು ಹಾಸ್ಪಿಟಲೈಸ್ ಆದ್ರೆ ಪರ್ ಬೆಡ್ ಗೆ ಪರ್ ಪೇಷಂಟ್ ಪರ್ ಬೆಡ್ ಗೆ ಅಂದ್ರೆ ಒಂದು ಬೆಡ್ ಗೆ ಎಷ್ಟು ನೀವು ಎಷ್ಟು ದಿನ ಇರ್ತೀವಿ ಅದನ್ನ ಡಿಪೆಂಡ್ ಆಗ್ತಕ್ಕಂಥದ್ದು ಕಾಸ್ಟ್ ಪರ್ ಯೂನಿಟ್. ಇಲ್ಲಿ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ ಹೋದ್ರೆ ನೀವು ಪರ್ ಪ್ಲೇಟ್ ಪರ್ ಕಪ್ ಆಫ್ ಕಾಫಿ ಆರ್ ಟೀ ಆರ್ ಮಿಲ್ಕ್ ಆರ್ ಎ ಸೊ ಇಂಟ್ರೆಸ್ಟ್ ಪರ್ ಮೀಲ್ಸ್ ಅಂತ ಹೇಳ್ಬಿಟ್ಟು ನಾವು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕ್ಯಾಂಟೀನ್ ಹೋದಾಗ ಪರ್ ಪ್ಲೇಟ್ ಪ್ಲೇಟ್ ಮೀಲ್ಸ್ ಅಂತೀವಿ. ಪರ್ ಪ್ಲೇಟ್ ಹಾಕೊಂಡು ಪರ್ ಕಪ್ ಆಫ್ ಕಾಫಿ ಆರ್ ಟೀ ಆರ್ ಮಿಲ್ಕ್ ಆರ್ ಇನ್ ರೆಸ್ಪೆಕ್ಟ್ ಪರ್ ಮೀಲ್ಸ್. ಕೆಲವು ಹೋಟೆಲ್ಗಳಿಗೆ ಹಾಕಿರ್ತಾರೆ ಪರ್ ಪ್ಲೇಟ್ ಅಂತ ಹಾಕಿರ್ತಾರೆ, ಫುಲ್ ಮೀಲ್ಸ್ ಅಂತಲೂ ಹಾಕಿರ್ತಾರೆ ಅಲ್ವಾ. ಹಾಗೆ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಅನ್ನ ಹೋಟೆಲ್ಗಳು ಅಥವಾ ಕ್ಯಾಂಟೀನ್ ನಲ್ಲಿ ಮಾಡ್ತಕ್ಕಂಥದ್ದು ಅಂತ ಬಂದಾಗ ಪರ್ ಪ್ಲೇಟ್ ಅಥವಾ ಪರ್ ಕಪ್ ಆಫ್ ಕಾಫಿ ಆರ್ ಟೀ ಆರ್ ಮಿಲ್ಕ್ ಆರ್
ಮೀಲ್ಸ್ ಅಂತಕ್ಕಂಥದ್ದನ್ನ ಆ ಕಾಸ್ಟ್ ಪರ್ ಯೂನಿಟ್ ಅನ್ನ ಫೈಂಡ್ ಔಟ್ ಅನ್ನು ಮಾಡ್ತಾರೆ. ಈಗ ನಾವು ಕಾಂಪೋಸಿಟ್ ಕಾಸ್ಟ್ ಯೂನಿಟ್ ಅಂತ ಹೇಳಿ ಬಂದ್ರೆ ಅಂಡರ್ಟೇಕಿಂಗ್ಸ್ ಮತ್ತು ಕಾಸ್ಟ್ ಪರ್ ಯೂನಿಟ್ ಅಂತ ಬಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಕಂಪನಿ ಬಂದ್ರೆ ಈ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ ಬಂದಾಗ ರೋಡ್ವೇ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಏರ್ವೇ ಆಗಿರ್ಬೋದು, ಶಿಪ್ಪಿಂಗ್ ಆಗಿರ್ಬೋದು, ಇಲ್ಲಿ ಪರ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್ಸ್ ಗೆ ಮಾಡಿ, ಪರ್ ಪ್ಯಾಸೆಂಜರ್ಸ್ ಪರ್ ಕಿಲೋಮೀಟರ್ಸ್ ಆರ್ ಪರ್ ಟನ್ಗೆ ಮಾಡಿ. ಇಲ್ಲಿ ಒಬ್ಬ ವ್ಯಕ್ತಿಗೆ 1 ಕಿಲೋಮೀಟರ್ಗೆ ಎಷ್ಟಾಗುತ್ತೆ, ಒಬ್ಬ ವ್ಯಕ್ತಿಗೆ 1 ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಇಲ್ಲಿ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಬಂದಾಗ ಇಲ್ಲಿ ಎಷ್ಟು ಕಿಲೋಮೀಟರ್ಸ್ ಹೋಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಪ್ಯಾಸೆಂಜರ್ಸ್ ಇದ್ರು ಅದನ್ನು ಒಬ್ಬ ವ್ಯಕ್ತಿಗೆ 1 ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡೋದಾದ್ರೆ ನಂಬರ್ ಆಫ್ ಬಸ್ಸಸ್ ಇಂಟು ಡಿಸ್ಟೆನ್ಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಕೆಪಾಸಿಟಿ ಯುಟಿಲೈಸೇಷನ್ ನಾವು ಮಾಡ್ತೀವಿ. ಅದು ಆಮೇಲೆ ನೆಕ್ಸ್ಟ್ ಹಾಸ್ಪಿಟಲ್ ಅಂತ ಬಂದಾಗ ಪರ್ ಪೇಷಂಟ್ ಪರ್ ಡೇ ಆರ್ ಪರ್ ಬೆಡ್ ಹೀಗೆ ನಾವು ಮಾಡ್ತಕ್ಕಂಥ ಪರ್ ಪೇಷಂಟ್ ಪರ್ ಡೇ ಸ್ವಯಂ ಕೆಸ್ಪೆ ಅಥವಾ ಸ್ವಯಂ ಕೆಸ್ಪೆ ಪರ್ ಬೆಡ್ ಪರ್ ಡೇ, ಪರ್ ಪೇಷಂಟ್ ಪರ್ ಡೇ ಒಬ್ಬ ವ್ಯಕ್ತಿಗೆ 1 ದಿವಸಕ್ಕೆ ಅಥವಾ 1 ಬೆಡ್ಗೆ 1 ದಿವಸಕ್ಕೆ ಇಲ್ಲಿ ನಂಬರ್ ಆಫ್ ಬೆಡ್ ಅಂದ್ರೆ ಸ್ವಯಂ ಕೆಸ್ಪೆ ಹಾಸ್ಪಿಟಲ್ ಮತ್ತೆ ಇದನ್ನ ಎಕ್ಸ್ಟ್ರಾ ಮಾಡ್ತೀವಿ ನಾವು. ಸೊ ಹಾಸ್ಪಿಟಲ್ ನಲ್ಲಿ ಎಸಿ ಮತ್ತು ನಾನ್ ಎಸಿ ಅಥವಾ ಜನರಲ್ ವಾರ್ಡ್ ಅಂತ ಹೇಳಿ ನೋಡ್ತೀವಿ. ಡಿಪೆಂಡ್ ಅಪಾನ್ ಇನ್ ಕೆಸ್ಪೆ ಒಂದು ಸ್ವಯಂ ಕೆಸ್ಪೆ ರೂಮ್ ಫಾರ್ ಬೆಡ್ ಇರ್ಬೋದು, ಸಿಂಗಲ್ ಬೆಡ್ ಇರ್ಬೋದು, ಡಬಲ್ ಬೆಡ್ ಇರ್ಬೋದು, ಟ್ರಿಪಲ್ ಇರ್ಬೋದು ಅಥವಾ ಜನರಲ್ ವಾರ್ಡ್ ಆಗಿರ್ಬೋದು. ಇಲ್ಲಿ ಪರ್ ಬೆಡ್ ಪರ್ ಪೇಷಂಟ್ ಪರ್ ಬೆಡ್ ಪರ್ ಡೇ ಮೇಲೆ ಇಲ್ಲಿ ಹಾಸ್ಪಿಟಲ್ ನಲ್ಲಿ ಮಾಡ್ತಾರೆ. ಇಲ್ಲಿ ಸಿನಿಮಾ ಥಿಯೇಟರ್ಸ್ ಅಂತ ಬಂದಾಗ ಸ್ವಯಂ ಕೆಸ್ಪೆ ಪರ್ ಸೀಟ್ ಪರ್ ಶೋ, ಒಂದು ಪರ್ ಶೋಗೆ ಒಂದು ಸೀಟ್ಗೆ ಒಂದು ಸಿನಿಮಾ ಅಂತ ಬಂದಾಗ ಏನು 2.5 ಅಥವಾ 3 ಅವರ್ಸ್ ಏನಿದೆ ಅಂತಕ್ಕಂಥದ್ದು ಪರ್ ಶೋ ಪರ್ ಪರ್ಸನ್ಗೆ ಅಥವಾ ಪರ್ ಸೀಟಿಗೆ ಅದನ್ನ ಚಾರ್ಜ್ ಅನ್ನು ಮಾಡ್ತಕ್ಕಂಥದ್ದು. ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಸ್ವಯಂ ಕೆಸ್ಪೆ ಪರ್ ಕಿಲೋಮೀಟರ್ ಪರ್ ಕಿಲೋವ್ಯಾಟ್ ಅಥವಾ ಪರ್ ಅವರ್ ಪರ್ ಕಿಲೋವ್ಯಾಟ್ ಪರ್ ಅವರ್ಗೆ ಮಾಡ್ತಕ್ಕಂಥದ್ದು. 1 ಕಿಲೋವ್ಯಾಟ್ಸ್ ಹೋಗಿದೆ ಅಂದ್ರೆ 1 ಕಿಲೋವ್ಯಾಟ್ಸ್ಗೆ ಎಷ್ಟು ಚಾರ್ಜ್ ಅನ್ನು ಮಾಡ್ತಕ್ಕಂಥದ್ದು, ಆ ಫಿಕ್ಸ್ ಅನ್ನು ಮಾಡ್ತಕ್ಕಂಥದ್ದು ಏನಿದೆ ಆ ಮೀಟರ್ ಮೇಲೆ ಎಷ್ಟು ಕಿಲೋವ್ಯಾಟ್ ಓಡಿದೆ ಮೀಟರ್ ಅಂತಕ್ಕಂಥದ್ರ ಮೇಲೆ ಚಾರ್ಜ್ ಅನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್? ಹಾಗಾದ್ರೆ ಕಾಸ್ಟ್ ಪರ್ ಯೂನಿಟ್ ಅನ್ನ ನೀವು ಹೇಗೆ ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀರಿ? ಈಗ ನಾವು ಈಗಾಗಲೇ ಹೇಳ್ಬಿಟ್ವಿ ಕಾಸ್ಟ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಸಿಂಗಲ್ ಕಾಸ್ಟ್ ಯೂನಿಟ್ ಇದೆ, ಇನ್ನೊಂದು ಕಾಂಪೋಸಿಟ್ ಕಾಸ್ಟ್ ಯೂನಿಟ್ ಇದೆ. ಇಲ್ಲಿ ಸಿಂಗಲ್ ಕಾಸ್ಟ್ ಯೂನಿಟ್ ಮತ್ತು ಮಲ್ಟಿಪಲ್ ಕಾಸ್ಟ್ ಯೂನಿಟ್ ಇರೋದ್ರಿಂದ ಹೌ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಪರ್ ಯೂನಿಟ್ ಇಲ್ಲಿ ದ್ವಂದ್ವನೆ, ಈಗ ಮಾಡ್ಬೇಕಾ ಆಗ ಮಾಡ್ಬೇಕಂತ ಎರಡೂ ಮಾಡ್ತೀವಿ. ಸಿಂಗಲ್ ಕಾಸ್ಟ್ ಯೂನಿಟ್ ಕೆಲವು ಸಂದರ್ಭದಲ್ಲಿ, ಇನ್ನು ಕೆಲವು ಸಂದರ್ಭದಲ್ಲಿ ಕಾಂಪೋಸಿಟ್ ಕಾಸ್ಟ್ ಯೂನಿಟ್. ಸಿಂಗಲ್ ಯೂನಿಟ್ ಮಾಡಿದಾಗ ಪರ್ ಪ್ಯಾಸೆಂಜರ್ ಮಾಡ್ತೀವಿ, ಇಲ್ಲಿ ಮಲ್ಟಿಪಲ್ ಆರ್ ಕಾಂಪೋಸಿಟ್ ಕಾಸ್ಟ್ ಯೂನಿಟ್ ಮಾಡಿದ್ರೆ ಪರ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್ಸ್ ನಾವು ಮಾಡ್ತಕ್ಕಂಥ. ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಪರ್ ಯೂನಿಟ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ದ ಕಾಸ್ಟ್ ಫಾರ್ ದ ಪೀರಿಯಡ್ so in case we related to the service rendered during the period of monthly, quarterly ಅಥವಾ half yearly ಅಥವಾ yearly. ನೋಡಿ ಇಲ್ಲಿ ನಾವೇನ್ ಮಾಡ್ತೀವಿ, ಕಾಸ್ಟ್ ಏನಿದೆಯಲ್ಲ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದನ್ನ ಸೊ ನಾವು ಮೊದಲು ಏನ್ ಮಾಡ್ತೀವಿ, ಸೊ ಇನ್ ಕೇಸ್ ಮಂತ್ಗೆ ಆಗಿರ್ಬೋದು ಅಥವಾ ಕ್ವಾರ್ಟರ್ಲಿ ಮೀನ್ಸ್ ಇನ್ ಕೇಸ್ 3 ಮಂತ್ಸ್ ಅಂತೀವಿ, ಹಾಫ್ ಇಯರ್ಲಿ ಆಗಿರ್ಬೋದು ಅಥವಾ ಇಯರ್ಲಿ. ಅದನ್ನ ನಾವು ಫಸ್ಟ್ ಕಾಸ್ಟ್ ಅನ್ನ ಹೇಗಿದೆ ಅಂತಕ್ಕಂಥದ್ದನ್ನು ಫಸ್ಟ್ calculate the operating cost. The cost are so it can be calculated under the following 3 heads ನಲ್ಲಿ ನಾವು ಮಾಡ್ತೀವಿ. ಹಾಗಾದ್ರೆ 3 heads ಯಾವುದು? ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಇತ್ತನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಹೆಡ್ಗಳನ್ನು ನಾವು ಮಾಡ್ತೀವಿ. ಒಂದೇನು ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ಫಿಕ್ಸ್ಡ್ ಚಾರ್ಜಸ್ ಅಂತ ಹೇಳಿ ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ಫಿಕ್ಸ್ಡ್ ಚಾರ್ಜಸ್ ಅಂತ ಹೇಳಿ ನಾವು ಮಾಡ್ತೀವಿ. ಸೆಕೆಂಡ್ ಹೆಡ್ ಇಂದ ನಾವು ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ನಾವು ಮೇಂಟೆನೆನ್ಸ್ ಚಾರ್ಜಸ್. ಥರ್ಡ್ ಕಾಲಮ್ ನಾವು ಸೊ another one is ರನ್ನಿಂಗ್ ಚಾರ್ಜಸ್ ಅಂತ ಹೇಳಿ ನಾವು ರನ್ನಿಂಗ್ ಚಾರ್ಜಸ್ ಅಥವಾ ಆಪರೇಟಿಂಗ್ ಚಾರ್ಜಸ್ ಅಂತ ಹೇಳಿ ನಾವು ಇಲ್ಲಿ ನಾವೇನ್ ಮಾಡ್ತೀವಿ, ಮಿಷಿನ್ ಅವರ್ ರೇಟ್ ನಲ್ಲಿ 2 ಹೆಡ್ಗಳನ್ನ ಮಾಡಿದ್ವಿ ಅಲ್ವಾ. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂಡ್ ಆಲ್ಸೋ ಮೆಷಿನ್ ಚಾರ್ಜಸ್ ಆರ್ ವೇರಿಯಬಲ್ ಚಾರ್ಜಸ್ ಅಂತ ಮಾಡ್ತೀವಿ. ಇಲ್ಲಿ ನಾವು 3 ಹೆಡ್ಗಳನ್ನ ಮಾಡ್ತೀವಿ ಸೇಮ್ ಟೈಮ್. ಇಲ್ಲಿ ಮಿಷಿನ್ ಅವರ್ ರೇಟ್ ಏನಿದೆಯಲ್ಲ ಅದೇ ರೀತಿಯಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ ನಲ್ಲಿ ಇಲ್ಲಿ 3 ಹೆಡ್ಗಳನ್ನ ಮಾಡ್ತೀವಿ. ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ಫಿಕ್ಸ್ಡ್ ಚಾರ್ಜಸ್ ಅಂತೀವಿ, ಸೆಕೆಂಡ್ ಒನ್ ಇಸ್ ಮೇಂಟೆನೆನ್ಸ್ ಚಾರ್ಜಸ್ ಅಂತೀವಿ, ಥರ್ಡ್ ಒನ್ ಇಸ್ ರನ್ನಿಂಗ್ ಚಾರ್ಜಸ್ ಅಂತೀವಿ. ಈ 3 ಹೆಡ್ ಇಲ್ಲಿ ಕಾಸ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಅನ್ನ ಮಾಡ್ಕೊಳ್ತೀವಿ. ಕಾಸ್ಟ್ ಅಥವಾ ಎಕ್ಸ್ಪೆನ್ಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಮಾಡ್ತೀವಿ.
ಸಮ್ ಆಥರ್ಸ್ ವಿಲ್ ಬಿ ಮೇಂಟೈನ್ ದ ಟೂ ಟೈಪ್ಸ್. ಕೆಲವರು ಏನ್ ಮಾಡ್ತಾರೆ ಎರಡೇ, ಒಂದ್ ಏನ್ ಮಾಡ್ತಾರೆ ಸ್ಟ್ಯಾಂಡಿಂಗ್ ಚಾರ್ಜಸ್, ಇನ್ನೊಂದು ವೇರಿಯಬಲ್ ಚಾರ್ಜಸ್ ಅಥವಾ ರನ್ನಿಂಗ್ ಚಾರ್ಜಸ್ ಮಾಡ್ತಾರೆ. ಆ ಮೇಂಟೆನೆನ್ಸ್ ಚಾರ್ಜಸ್ ಅನ್ನ ಹಾಕಿರ್ತಾರೆ. ಇಲ್ಲಿ ನಾವು ಓರಿಯೆಂಟ್ ನಲ್ಲಿ ಇರುತ್ತೆ. ಹಾಗಾದ್ರೆ ನಮಗಿರ್ತಕ್ಕಂಥದ್ದೇನು ಟ್ರಾನ್ಸ್ಪೋರ್ಟ್ ಕಂಪನಿ ಅಷ್ಟೇ ಇರುತ್ತೆ. ನಿಮಗಿರ್ತಕ್ಕಂಥದ್ದು ಸಿಲೆಬಸ್ಗೆ ಟ್ರಾನ್ಸ್ಪೋರ್ಟ್ ಕಂಪನಿ ಅಷ್ಟೇ ಇರ್ತಕ್ಕಂಥದ್ದು. ಆ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಟ್ರಕ್ ಎರಡು ಇರುತ್ತೆ. ಆ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ಸ್ ಅಂಡರ್ ದ ಸರ್ವಿಸಸ್ ಟು ದ ಕಮ್ಯುನಿಟಿ, ದ ವೇರಿಯಸ್ ಮೆಥಡ್ ಆಫ್ ಎ ಟ್ರಾನ್ಸ್ಪೋರ್ಟ್ ಆರ್ railway, roadway, goods carriers, etc. Such business adapt to the operating costing for the purposes of finding the total cost of each and then applying the cost unit. Applying the cost unit ಅಂತಾಗ ನಾವು ಎರಡು ರೀತಿಯಾಗಿರ್ತಕ್ಕಂಥ ಕಾಸ್ಟ್ ಯೂನಿಟ್ ಅಂತ ಹೇಳಿದ್ವಿ. ಒಂದು ಸಿಂಗಲ್ ಕಾಸ್ಟ್ ಯೂನಿಟ್, ಇನ್ನೊಂದು ಕಾಂಪೋಸಿಟ್ ಕಾಸ್ಟ್ ಯೂನಿಟ್. ಹಾಗಾದ್ರೆ ಡೆಟರ್ಮಿನೇಷನ್ ಆಫ್ ಎ number of cost units ಅಂತ ಬಂದಾಗ the cost units in the passenger transport, usually the passenger kilometers, and the goods transport in the case of a passenger transport means in case of a bus, so it is a 10 kilometers means in case of a train. Our passenger kilometers, how to calculate the passenger kilometers ಅಂತ ಬಂದಾಗ in passenger kilometers, how to calculate the passenger kilometers. The passenger kilometers now are per passengers or the total passenger kilometers or per passenger per kilometer. In passenger kilometers, how to find out the passenger kilometer? Passenger kilometer is equal to passenger kilometer is equal to passenger kilometers is equal to total passenger carried during the period, so total kilometers run, total kilometers run during the period. ಇಲ್ಲಿ passenger kilometers ಅನ್ನ ನೀವು find out ಮಾಡೋದಾದ್ರೆ how to calculate the passenger kilometer and total passengers carried during the period into total kilometers run during the period. And ಇಲ್ಲಿ total passengers carried during the period, ಇಲ್ಲಿ during the period ಅಂತ ಬಂದಾಗ ನಾವು per month ಅಲ್ಲಿ, quarterly, half yearly or yearly. In more probably per month ಅನ್ನು per month, per day, per week ಮಾಡ್ತೀವಿ. per day ನೇ ನಾವು ಜಾಸ್ತಿ ಮಾಡೋದು, per day ನೇ ಮಾಡೋದು. ಇಲ್ಲಿ ನಾವು per day ಆಗ್ಬೋದು, per week ಆಗ್ಬೋದು, per month ಆಗ್ಬೋದು, quarterly ಆಗ್ಬೋದು, half yearly ಆಗ್ಬೋದು, yearly ಆಗ್ಬೋದು. ಇಲ್ಲಿ passenger kilometers ಅನ್ನು ನಾವು ಮಾಡೋದಾದ್ರೆ the total passengers carried during the period into total kilometers run during the period. ಇಲ್ಲಿ total passengers ಅಂತ ಬಂದಾಗ ನಾವು capacity of the bus ಅಂತ, ಇಲ್ಲಿ capacity of the bus ಅಂತ ಬಂದಾಗ 30 seats ಆಗ್ಬೋದು, 40 seats ಆಗ್ಬೋದು, 50 seats ಆಗ್ಬೋದು, 52 seats ಆಗ್ಬೋದು. ಹಾಗಾಗಿ ಇಲ್ಲಿ total passengers carried during the period ಅಂತ ಬಂದಾಗ per day ಆಗ್ಬೋದು, per week ಆಗ್ಬೋದು, per month ಆಗ್ಬೋದು, quarterly ಆಗ್ಬೋದು, half yearly ಆಗ್ಬೋದು, yearly ಆಗ್ಬೋದು. ಹಾಗೆ total kilometers run during the period ಅಂದ್ರೆ ಒಂದು ದಿನಕ್ಕೆ ಆಗ್ಬೋದು ಅಥವಾ ಒಂದು ಮಂತ್ ಆಗ್ಬೋದು, 3 months ಆಗ್ಬೋದು, 6 months ಆದ್ರೆ 1 year ಗೆ ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ಅಂತಕ್ಕಂಥದ್ದನ್ನು ಮಲ್ಟಿಪ್ಲಿಕೇಶನ್ ನಾವು ಮಾಡಿದ್ರೆ ಅದೇ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಸಿಗ್ತಕ್ಕಂಥದ್ದು. ಇದು ಸೆಕೆಂಡ್ ಒನ್ ಇಸ್ ನೋಡಿ ನೋಡಿ ಇಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನ ಇದು ಏನಿದೆ ಇದನ್ನ ನಾವು ಡಿವೈಡ್ ಮಾಡೋದಾದ್ರೆ ನೋಡಿ ಟೋಟಲ್ ಪ್ಯಾಸೆಂಜರ್ಸ್
carried during the period into total kilometers and during the period ಬಿಡಿಸಿ ನಾವು ಮಾಡಿದ್ರೆ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಎನ್ನಿಸಿಕೊಂಡು number of buses into number of trips into number distance into capacity of each bus into number of days into actual capacity visualization. Actual capacity visualization. Okay. Either number of total passengers carried during the period. Total passengers carried during the period. Total kilometers into total kilometers run during the period. R ಅಂತ ಬಂದ್ರೆ ಅದಕ್ಕೆ ಕೊಡ್ತಕ್ಕಂಥದ್ದು ಇಲ್ಲ passengers kilometers is equal to number of buses single bus ಅಥವಾ double ಅಥವಾ triple bus number of buses ಅಂತ ಬಂದ್ರೆ 1 2 3 4 number of buses 5 bus 10 bus 20 bus ಎಷ್ಟು ಇಲ್ಲಿ number of buses ಒಂದೇ ಅಂತ ಅನ್ಕೊಂತಾರೆ ಅಲ್ಲ number of buses is 1 number of buses is 1 number of trips ಅಂತ ಬಂದಾಗ ಇಲ್ಲೊಂದು ಸ್ವಲ್ಪ ಆಲೋಚನೆ ಮಾಡಿ ರೌಂಡ್ ಟ್ರಿಪ್ ಅಥವಾ ಸಿಂಗಲ್ ಟ್ರಿಪ್ ನೋಡಿ ರೌಂಡ್ ಟ್ರಿಪ್ ಅಥವಾ ಸಿಂಗಲ್ ಟ್ರಿಪ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ ರೌಂಡ್ ಟ್ರಿಪ್ ಅಂತ ರೌಂಡ್ ಟ್ರಿಪ್ 50 ಕಿಲೋಮೀಟರ್ಸ್ ಅಂತ ಅಥವಾ ರೌಂಡ್ ಟ್ರಿಪ್ 100 ಕಿಲೋಮೀಟರ್ಸ್ ರೌಂಡ್ ಟ್ರಿಪ್ 100 ಕಿಲೋಮೀಟರ್ಸ್ ಅಂತ ಬಂದ್ರೆ ಹೋಗ್ಬಿಟ್ಟು ಬರ್ತಕ್ಕಂಥದ್ದು ರೌಂಡ್ ಟ್ರಿಪ್ ಅಂದ್ರೆ ಹೋಗಿ ಬರ್ತಕ್ಕಂಥದ್ದು ಆದರೆ ಸಿಂಗಲ್ ಟ್ರಿಪ್ ಅಂತಾರೆ ಒನ್ ವೇ ಅಂತ ಅದನ್ನು ಗಮನಿಸ್ಬೇಕು ಇಲ್ಲಿ ನಂಬರ್ ಆಫ್ ಟ್ರಿಪ್ಸ್ ಅಂತ ಬಂದಾಗ ಒಂದು ಬಸ್ಸು ಎರಡು ಟ್ರಿಪ್ ಅಂದ್ರೆ ಹೋಗ್ಬಿಟ್ಟು ಮತ್ತೆ ಬರ್ತಕ್ಕಂಥದ್ದು ಹಾಗಾದ್ರೆ ಇದು ಡಿಸ್ಟೆನ್ಸ್ 100 ಕಿಲೋಮೀಟರ್ಸ್ 100 ಕಿಲೋಮೀಟರ್ಸ್ ಇಂಟು ಕೆಪಾಸಿಟಿ ಎಷ್ಟಿದೆ 50 ಸೀಟ್ಸ್ ಕೆಪಾಸಿಟಿ ಇದೆ 50 ಸೀಟಿನ ಕೆಪಾಸಿಟಿ ಇರ್ತಕ್ಕಂಥದ್ದು number of days in a month ಒಂದು ತಿಂಗಳಲ್ಲಿ 30 days ಓಡಾಡುತ್ತೆ 30 days ಓಡಾಡುತ್ತೆ into number of days into actual capacity utilized ಅಂದ್ರೆ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ನಮ್ದು 50 ಇದೆ ಈಗ ಸಾಮಾಜಿಕ ಅಂತರ ಕಾಪಾಡ್ಕೊಂಡು ಸೀಟ್ ಬಿಟ್ಟು ಹಂಗಾದ್ರೆ 25% ಮಾತ್ರ ಸೀಟ್ ಕೆಪಾಸಿಟಿ ಯುಟಿಲೈಸ್ ಆಗಿದೆ Simply number of buses 1 number of distance 3 kilometer ಅಂದ್ರೆ distance number of trips set ಆಗಿರೋದ್ರಿಂದ single ಆಮೇಲೆ ಸೀಟಿಂಗ್ ಕೆಪಾಸಿಟಿ 50 ಸೀಟ್ ಇರ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು ಹಾಗೆ ಒಂದು ತಿಂಗಳಲ್ಲಿ 3000 ಗಾಡಿಗೆ ಬಸ್ ಅದು ಆಗ ಆಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ ಆಗಿರೋದು 50 ಸೀಟ್ಗೆ 25 ಸೀಟ್ ಮಾತ್ರ ಇದೆ 25 ಹಾಗೆ ಉಳಿದಿದೆ ಆದರೆ ಎಲ್ಲ ನೋಡ್ಕೊಳ್ಳಿ 2 ಇಂಟು 1 2 ಇಂಟು 200 200 50 ಅಲ್ಲಿ 2000 ಇಂಟು 5 10,000 ಆಯ್ತು 10,000 ಅಲ್ಲಿಗೆ 10,000 ಒಂದು ಲಕ್ಷ ಆಯ್ತು ಅಲ್ಲಿ 3 ಲಕ್ಷ ಕಿಲೋಮೀಟರ್ ಆಯ್ತು 3 ಲಕ್ಷ ಕಿಲೋಮೀಟರ್ಸ್ ಇಷ್ಟಾದ್ಮೇಲೆ ಕೆಪಾಸಿಟಿ ಎಷ್ಟು 25% ಅಷ್ಟೇ 25 ಜನ ಆಗಿರೋದು 25 ಅಂದ್ರೆ 50% ಕೆಪಾಸಿಟಿ ಎಷ್ಟಾಗಿತ್ತು ಅಂತ ಇಲ್ಲಿಗೆ 3 ಲಕ್ಷ ಆಗಿತ್ತಲ್ಲ ಅಲ್ಲಿಗೆ 3 lakh
3 ಟ್ಯಾಪ್ ಇಂಟು ಸೊ 25% ಆಗಿರೋದು 25% ಅಂದ್ರೆ 50% ಕೆಪಾಸಿಟಿ 25 ಇದೆಯಲ್ಲ 50 ಅಲ್ಲ 25 ಅಂದ್ರೆ 50% ಕೆಪಾಸಿಟಿ ಹಾಗೆ ಸರ್ ಡಿವೈಡೆಡ್ ಬೈ 100 ಅಲ್ಲಿ 1,50,000 ಪ್ಯಾಸೆಂಜರ್ 1,50,000 ಪ್ಯಾಸೆಂಜರ್ ಕಿಲೋಮೀಟರ್ ಇದನ್ನ ನಾವು ಆಪರೇಟಿಂಗ್ ಕಾಸ್ಟ್ ಇದನ್ನ ಈ ರೀತಿಯಾಗಿ ಸೊ ಪ್ಯಾಸೆಂಜರ್ ಕಿಲೋಮೀಟರ್ number of buses into number of trips into distance into capacity of each bus into number of days into actual capacity utilized ಇದು ಬಸ್ ಆದರೆ ಅದರ ಪ್ರಕಾರ ಏನು ನೋಡಿ ಇಲ್ಲಿ ಸೊ number of kilometers run ಅಂತ ಬಂದಾಗ sin aspect 10 kilometers ಅಲ್ಲಿ passenger kilometers ಅಲ್ಲಿ ಇಲ್ಲಿ 10 kilometers ಅಲ್ಲಿ 10 kilometers is equal to number of buses bರುತ್ತೆ number of trucks ಬರುತ್ತೆ so number of trips same ಇರುತ್ತೆ distance same ಇರುತ್ತೆ capacity of the ton ಆಗಿರುತ್ತೆ capacity of each buses ಬರುತ್ತೆ capacity of the truck ಆಗಿರುತ್ತೆ ಹಾಗೆ number of days ಇರುತ್ತೆ actual capacity of the ton actual capacity ಇದರಲ್ಲಿ how much time ಇದನ್ನ ನಾವು ನೋಡಿದ್ರೆ ಒಂದೇ ಸೈಡ್ ಎಷ್ಟು ಒಂದೇ ಅಲ್ವಾ number of trucks ಅಂತ ಬಂದಾಗ trucks ಒಂದೇ ಆಗಿರುತ್ತೆ ಇಲ್ಲಿ number of trips ಎರಡು distance ಅದೇ 2 ಕಿಲೋಮೀಟರ್ಸ್ capacity so 50 ton capacity ಇರುತ್ತೆ 50 ton capacity ಇರುತ್ತೆ ಒಂದು ತಿಂಗಳಲ್ಲಿ 30 ದಿವಸ ಅಡ್ಡ ಕೂಡ ಇರುತ್ತೆ ಹಾಗೆ so 50 ton capacity ಇರ್ತಕ್ಕಂಥದ್ದು 25 ton capacity ಅಷ್ಟೇ ಅದು ಕೂಡ ಆಗೋದು ಹಾಗಾದ್ರೆ 10 ಕಿಲೋಮೀಟರ್ಸ್ ಎಷ್ಟು ಅದನ್ನು ನಾವು ಆಗ ಈಗ ಟ್ರಕ್ ಅಂತ ಬಂದ್ರೆ ಆಗ ಬರ್ತೀವಿ ಪ್ಯಾಸೆಂಜರ್ಸ್ ಅಂತ ಹೇಳಿ ಬಂದ್ರೆ ಆಗ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಆಫ್ ಕಿಲೋಮೀಟರ್ಸ್ ರನ್ ಇಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಆಗುತ್ತೆ ಬರೀ ಕಿಲೋಮೀಟರ್ಸ್ ರನ್ ನಾವು ಮಾಡೋದಾದ್ರೆ ನೋಡಿ ಕ್ಯಾಲ್ಕುಲೇಷನ್ ಆಫ್ ಕಿಲೋಮೀಟರ್ಸ್ ರನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಆರ್ ಟ್ರಕ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಟ್ರಿಪ್ಸ್ ಇಂಟು ನಂಬರ್ ಆಫ್ ಡೇಸ್ ಮಾತ್ರ ಮಾಡ್ತೀವಿ ನೋಡಿ ಸೊ ಇದಕ್ಕೆ ಕಿಲೋಮೀಟರ್ಸ್ ಅಲ್ಲ ಪ್ಯಾಸೆಂಜರ್ ಅಲ್ಲ 10 ಕಿಲೋಮೀಟರ್ಸ್ ಅಲ್ಲ ಇಲ್ಲಿ ನೋಡಿ ಇದು ಪ್ಯಾಸೆಂಜರ್ ಕಿಲೋಮೀಟರ್ಸ್ ರನ್ ಆದಾಗ ಪ್ಯಾಸೆಂಜರ್ ಕಿಲೋಮೀಟರ್ ರನ್ ಆದಾಗ ಸೈಕಲ್ ಇದಾದ್ರೆ ಬರೇ ಸೈಕಲ್ ನಾವು ಕಿಲೋಮೀಟರ್ಸ್ ರನ್ ಮಾಡ್ತೀವಿ ಕಿಲೋಮೀಟರ್ಸ್ ರನ್ is equal to number of buses into ಅಥವಾ number of buses into distance into trips into number of days okay ini kilometer run ini passenger kilometers run ಅಥವಾ ton kilometers ಆದಾಗ ಈ ಫಾರ್ಮುಲಾ ಮಾಡ್ತೀವಿ ನೋಡಿ ಒಂದ್ಸರಿ ಹೇಳ್ತೇನೆ ನೋಡಿ per ton ನೋಡಿ per passenger kilometer ಅಥವಾ per ton kilometers ಆದಾಗ ನೋಡಿ number of buses are tracked number of trips into distance into capacity of each bus are plus into number of days into actual capacity utilized of the bus are 20. Here ನೋಡಿ what kilometers run are kilometers run of the bus are tracked are kilometers run is equal to number of days number of buses are tracked into distance into trips into number of days and per kilometer run ಎಷ್ಟು ಕಿಲೋಮೀಟರ್ ಟ್ರಕ್ ರನ್ ಪ್ಯಾಸೆಂಜರ್ ಮತ್ತು ton ಅಲ್ಲ ಬರೇ ಟ್ರಕ್ ಎಷ್ಟು ಕಿಲೋಮೀಟರ್ ಅಥವಾ ಬಸ್ ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ನಂಬರ್ ಆಫ್ ಬಸಸ್ ಅಥವಾ ಟ್ರಕ್ into distance ನೋಡಿ ಎಷ್ಟು ಬಸ್ ಅಥವಾ ಎಷ್ಟು ಟ್ರಕ್ ಅಥವಾ ಲಾರಿಗಳು ಎಷ್ಟು ಕಿಲೋಮೀಟರ್ ದೂರ ಪ್ರಯಾಣಿಸಿದೆ ಎಷ್ಟು ಟ್ರಿಪ್ ಗಳನ್ನು ಹೋಗಿ ಬಂದಿದೆ ಎಷ್ಟು ದಿನ ಆ ವೆಹಿಕಲ್ ಓಡಾಡಿದೆ ಹಾಗಾದ್ರೆ ಕಿಲೋಮೀಟರ್ ಅಲ್ಲ ಬಸ್ ಹಾಗೆ ಟ್ರಕ್ ಅನ್ನ ಪಡೆಯಬಹುದು
ಈ ಒಂದು ಪ್ರಾಬ್ಲಮ್ ಒಳಗಡೆ ಒಂದು ಪ್ರಾಬ್ಲಮ್